ಇದು 2025 ಡಿಸೆಂಬರಲ್ಲಿ ನಡೆದಂಥ 2025 ಡಿಸೆಂಬರಲ್ಲಿ ನಡೆದಂಥ ಕ್ವಶನ್ ಪೇಪರ್ ಇದು. ಬಟ್ ಇದು ಪೇಪರ್ 1 ಕ್ವಶನ್ ಪೇಪರ್. ಯಾರು ನನಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಅಂತ ಕೇಳ್ತಾ ಇದ್ರು, ಪೇಪರ್ 1 ಸಾಲ್ವ್ ಮಾಡಿ ಅಂತೇಳಿ. ಬಟ್ ಆ್ಯಕ್ಚುಲಿ ಐ ವಾಸ್ ನಾಟ್ ಫ್ರೀ, ಹಾಗಾಗಿ ನಾನು ಇಷ್ಟು ದಿನ ಸಾಲ್ವ್ ಮಾಡೋಕ್ಕಾಗಿರಲಿಲ್ಲ. ಸೊ ಈ ವಿಡಿಯೋನಲ್ಲಿ ನಾನೇನು ಮಾಡ್ತಿದ್ದೀನಿ ಅಂತಂದರೆ ಪೇಪರ್ 1 ಮ್ಯಾಥಮೆಟಿಕ್ಸ್ ಪಾರ್ಟನ್ನು ನಾನು ಇಲ್ಲಿ ಸಾಲ್ವ್ ಮಾಡ್ತಿದ್ದೀನಿ. ಅದರಲ್ಲಿ ಫಸ್ಟ್ ಕ್ವಶನ್, ಆಯತಘನದಲ್ಲಿ ಆಯತಾಕಾರದ ಮುಖಗಳ ಸಂಖ್ಯೆ. ಆಯತಘನ ಅಂತಂದ್ರೆ ಒಟ್ಟು ಮುಖಗಳ ಸಂಖ್ಯೆ ಎಷ್ಟಿರುತ್ತೆ ಅಂತಂದ್ರೆ 6 ಮುಖಗಳಿರ್ತವೆ. ಆಯತಘನದಲ್ಲಿ ಎಲ್ಲಾ ಮುಖಗಳು ಕೂಡ ಆಯತ ಆಕಾರನೇ ಇರ್ತವೆ. ಹಾಗಾಗಿ ಒಟ್ಟು ಮುಖಗಳ ಸಂಖ್ಯೆ, ಆಯತಾಕಾರದ ಮುಖಗಳ ಸಂಖ್ಯೆ ಎಷ್ಟು ಅಂತಂದ್ರೆ 6. ಸೊ ಆಪ್ಷನ್ 1 ಕರೆಕ್ಟ್. 28 x⁴ y⁴ ಮತ್ತು 49 x⁴ y⁴ ರ ಮಹತ್ತಮ ಸಾಮಾನ್ಯ ಅಪವರ್ತನ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟು ಅಂತ ಕೇಳ್ತಾರೆ. ಮೊದಲು ನಾವೇನ್ ಮಾಡ್ಬೇಕು ಅಂದ್ರೆ ನಂಬರ್ಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ನೋಡೋಣ. 28 ಮತ್ತು 49 ಅಂತಂದ್ರೆ ಅವುಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟು ಬರುತ್ತೆ ಅಂತಂದ್ರೆ 7. 28, 49 ಅವುಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 7 4 28, 7 7 49. ಸೊ ನಂಬರ್ಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 7 ಬರುತ್ತೆ. ಹಾಗಾಗಿ ಆಪ್ಷನ್ 1 ರಾಂಗು, ಆಪ್ಷನ್ 3 ರಾಂಗು, ಆಪ್ಷನ್ 4 ಕೂಡ ರಾಂಗ್. ಯಾಕಂದ್ರೆ ನಂಬರ್ಗಳಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 7 ಇರೋದು ಆಪ್ಷನ್ 2 ನಲ್ಲಿ ಮಾತ್ರ. ಇನ್ನು ವೇರಿಯಬಲ್ಸ್ ನೋಡೋಣ. ವೇರಿಯಬಲ್ಸ್ ಕೊಟ್ಟಾಗ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವ ರೀತಿ ಫೈಂಡ್ ಮಾಡ್ತೀವಿ ನಾವು ಅಂತಂದ್ರೆ, ವೇರಿಯಬಲ್ ನಲ್ಲಿ ಲೋಯೆಸ್ಟ್ ಪವರ್ ಯಾವ್ದು ಇರುತ್ತೋ ಅದನ್ನ ನಾವು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ತಗೊಳ್ತೀವಿ. ಸೊ x⁴ ಇಲ್ಲಿದೆ, x⁴ ಇದೆ. ಸೊ ಇವುಗಳಲ್ಲಿ ಲೋಯೆಸ್ಟ್ ಪವರ್ ಯಾವುದು ಅಂದ್ರೆ x⁴. therefore 7 x⁴ ಆಯ್ತು. ಇನ್ನು y ಬಂದ್ರೆ ಇಲ್ಲಿ y⁴ ಇದೆ, ಇಲ್ಲಿ y⁴ ಇದೆ. ಇದರಲ್ಲಿ ಲೋಯೆಸ್ಟ್ ಯಾವುದು y⁴. therefore ಫೈನಲ್ ಆಗಿ ಈ ಎರಡು ಟರ್ಮ್ಸ್ ಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟು ಬರುತ್ತೆ ಅಂತಂದ್ರೆ 7 x⁴ y⁴. ಸೊ ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಒನ್, ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ. ಒಂದು ತ್ರಿಭುಜವು 2 ಲಂಬಕೋನಗಳನ್ನು ಹೊಂದಿರುತ್ತದೆ. ರಾಂಗ್. ಯಾಕಂದ್ರೆ 2 ಲಂಬಕೋನ ಏನಾದ್ರೂ ಹೊಂದಿತ್ತು ಅಂತಂದ್ರೆ ಅವುಗಳ ಮೊತ್ತ 180 ಡಿಗ್ರಿ ಆಗ್ತದೆ. ಅಂದ್ರೆ ಆ 2 ಬಾಹುಗಳು ಪ್ಯಾರಲ್ ಆಗಿಬಿಡ್ತವೆ. ಮೂರನೇ ಏನಂದ್ರೆ ಕೋನ ಅಲ್ಲಿ ಉಂಟಾಗ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಈ ರೀತಿ ಒಂದು ಸೈಡ್ ಇದೆ ಅಂತ ಅನ್ಕೊಳ್ರಿ. ಲಂಬಕೋನ ಉಂಟಾಗಬೇಕು ಅಂತಂದ್ರೆ 2 ರೇಖೆಗಳು ಈ ರೀತಿ ಬರ್ಬೇಕು. ಇಲ್ಲೂ 90 ಡಿಗ್ರಿ, ಇಲ್ಲಿ 90 ಡಿಗ್ರಿ. ಹಾಗಾದ್ರೆ ಟ್ರಯಾಂಗಲ್ ಫಾರ್ಮ್ ಆಗೋದಿಲ್ಲ. ಯಾಕಂದ್ರೆ ಈ 2 ಲೈನ್ಗಳೇನಾಯ್ತು ಅಂತಂದ್ರೆ ಪ್ಯಾರಲ್ ಆಗಬೇಕು. ಸೊ 2 ಲಂಬಕೋನ ಇರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ತ್ರಿಭುಜವು 2 ಅಧಿಕ ಕೋನಗಳನ್ನು ಹೊಂದಿರುತ್ತದೆ. ಇದು ಕೂಡ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ 180 ಡಿಗ್ರಿ ಕ್ರಾಸ್ ಆಯ್ತು ಅಂತಂದ್ರೆ ಅಲ್ಲಿ ಕೋನ ಏನು ಟ್ರಯಾಂಗಲ್ ಫಾರ್ಮ್ ಆಗಲ್ಲ. ಸೊ ಆಪ್ಷನ್ 2 ಕೂಡ ರಾಂಗ್. ಒಂದು ತ್ರಿಭುಜವು 2 ಲಘು ಕೋನಗಳನ್ನು ಹೊಂದಿರುತ್ತದೆ. ಇದು ಕರೆಕ್ಟ್ ಆನ್ಸರ್. ಯಾಕಂತಂದ್ರೆ ಒಂದು ಟ್ರಯಾಂಗಲ್ ಇದೆ ಅಂತಂದ್ರೆ ಅಲ್ಲಿ ಬೇರೆ ಬೇರೆ ರೀತಿಯ ಟ್ರಯಾಂಗಲ್ಸ್ ಬರುತ್ತೆ. ಅಕ್ಯೂಟ್ ಆಂಗಲ್ ಟ್ರಯಾಂಗಲ್, ಲಘುಕೋನ ತ್ರಿಭುಜ ಅಂತ ತಗೊಂಡ್ರೆ 3 ಕೋನಗಳು 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಇಲ್ಲಿ 2 ಲಘುಕೋನ ಅಂತ ಹೇಳಿದಾನೆ. ಸೊ ಲಘುಕೋನ ತ್ರಿಭುಜದಲ್ಲಿ 3 ಇರ್ತವೆ, ನನಗೆ 2 ಸಿಕ್ಕರೆ ಸಾಕು. ಇನ್ನು ಲಂಬಕೋನ ತ್ರಿಭುಜದಲ್ಲಿ 1 ಕೋನ 90 ಡಿಗ್ರಿ ಇರುತ್ತೆ. 1 ಕೋನ 90 ಡಿಗ್ರಿ ಆಯ್ತು ಅಂತಂದ್ರೆ ಇನ್ನು 2 ಕೋನಗಳು ಅಫ್ಕೋರ್ಸ್ ಲಘು ಕೋನಗಳು ಆಗ್ಲೇಬೇಕು. ಇದು ಲಂಬಕೋನ ತ್ರಿಭುಜ. ಇನ್ನು ವಿಶಾಲ ಕೋನ ತ್ರಿಭುಜ ಅಂತ ತಗೊಂಡಾಗ 1 ಕೋನ ಮಾತ್ರ ವಿಶಾಲ ಕೋನ ಆಗಿರ್ತದೆ, ಇನ್ನು 2 ಕೋನಗಳು ಲಘು ಕೋನಗಳಾಗಿರ್ತವೆ. ಹಾಗಾಗಿ ಯಾವುದೇ ತ್ರಿಭುಜ ತಗೊಂಡ್ರೆ ನೀವು 2 ಲಘು ಕೋನಗಳಂತೂ ಸಿಕ್ಕೇ ಸಿಗುತ್ತವೆ ನಮಗೆ. ಸೊ ಒಂದು ತ್ರಿಭುಜವು 2 ಲಘು ಕೋನಗಳನ್ನು ಹೊಂದಿರುತ್ತೆ. ತ್ರಿಭುಜದ ಒಂದು ಬಾಹ್ಯ ಕೋನವು ಅದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕಿಂತ ಕಡಿಮೆ ಇರುತ್ತದೆ. ಆಕ್ಚುಯಲ್ ರಿಸಲ್ಟ್ ಏನಿದೆ ಅಂತಂದ್ರೆ ತ್ರಿಭುಜದ ಒಂದು ಬಾಹ್ಯ ಕೋನವು ಅದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ಹೇಳಿರೋದು. ಬಟ್ ಇಲ್ಲಿ ಕಡಿಮೆ ಇರುತ್ತದೆ ಅಂತ ಹೇಳಿದಾನೆ. ಸೊ ಆಪ್ಷನ್ 4 ರಾಂಗ್. ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ 1 3/10 ಹೋಲ್ ಕ್ಯೂಬ್ ಇದರ ಬೆಲೆ ಅಂತ ಕೇಳ್ತಾರೆ. ಇಲ್ಲಿ ಇದು ಮಿಶ್ರ ಭಿನ್ನರಾಶಿ ಇದೆ. ಮೊದಲಿಗೆ ಅದನ್ನ ಏನ್ ಮಾಡೋಣ ಅಂತಂದ್ರೆ ಇಂಪ್ರಾಪರ್ ಫ್ರಾಕ್ಷನ್ ಗೆ ಅಂದ್ರೆ ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ಕೊಂಡು ಆಮೇಲೆ ಕ್ಯೂಬ್ ಮಾಡಿ ಆಮೇಲೆ ಅದರ ವ್ಯಾಲ್ಯೂನ ಫೈಂಡ್ ಮಾಡೋಣ. ಇಲ್ಲಿ 1 3/10 ಅಂತ ಇದೆ. ಇದನ್ನ ವಿಷಮ ಭಿನ್ನರಾಶಿ ಮಾಡ್ಬೇಕಂದ್ರೆ ಮೊದಲು ಇವೆರಡನ್ನ ಗುಣಾಕಾರ ಮಾಡ್ಬೇಕು. 10 ಒಂದ್ಲೆ 10, 10 + 3 ಅಂದ್ರೆ 13. 13/10 ಇದರ ಕ್ಯೂಬ್ ಮಾಡಬೇಕು. ಅಂದ್ರೆ ಅಂಶನ ಕ್ಯೂಬ್ ಮಾಡಬೇಕು, ಜೊತೆಗೆ ಛೇದ ಕೂಡ ಕ್ಯೂಬ್ ಮಾಡಬೇಕು. 13 ಕ್ಯೂಬ್ / 10 ಕ್ಯೂಬ್. 13ನ ಕ್ಯೂಬ್ ಮಾಡಬೇಕು ಅಂತಂದ್ರೆ 13 × 13 × 13. 13 ಅಂತಂದ್ರೆ 169 × 13 ಗುಣಾಕಾರ ಮಾಡಿ. ಗುಣಾಕಾರ ಮಾಡಿದ್ರೆ
ಎಷ್ಟು ಬರುತ್ತೆ ನಮಗೆ 13 9 117 ದಶಕ 11 13 5 60 13 6 78 ಆಡ್ ಮಾಡಿದ್ರೆ ನಮ್ಗೆ 89 ಬಂತು. ಸೊ 9 ತಗೊಂಡು ಕ್ಯಾರಿ 8 ಮಾಡೋಣ. 13 ಪ್ಲಸ್ 8 ಅಂತಂದ್ರೆ 21. ಸೊ 2197. ಅಂಶ ಎಷ್ಟು ಬಂತು ಅಂದ್ರೆ 2197 ನ್ಯೂಮರೇಟರ್. ಇನ್ನು ಡಿನಾಮಿನೇಟರ್ 10 ಕ್ಯೂಬ್ ಅಂತಂದ್ರೆ 1000. ಸೊ ಇದನ್ನ ಮಿಕ್ಸ್ಡ್ ಫ್ರಾಕ್ಷನಿಂಗ್ ಫಾರ್ಮಿಗೆ ಬರೆದ್ರೆ 1000 ಇದೆ 2197. 1002 1002 2000. ಸೊ ಎಷ್ಟು ಉಳಿತು ಅಲ್ಲಿಗೆ ರಿಮೈಂಡರ್ 197 ರಿಮೈಂಡರ್ ಉಳಿತು. ಇದನ್ನ ಯಾವುದು ಮಿಕ್ಸ್ಡ್ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರಿಬೇಕು ಅಂದ್ರೆ ಮೊದಲಿಗೆ ಇದು ಬರಿತೀವಿ, ಇದು ಪೂರ್ಣ ಸಂಖ್ಯೆ ಆಗ್ತದೆ 2, ಇದು ನ್ಯೂಮರೇಟರ್ ಆಗುತ್ತೆ, ಡಿವೈಸರ್ ಏನಿರುತ್ತಲ್ಲ ಅದು ಡಿನಾಮಿನೇಟರ್. ಸೊ 2 197 by 1000. ಸೊ ಆಪ್ಷನ್ 3 ಕರೆಕ್ಟ್. ಆಪ್ಷನ್ 3 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಒಂದು ರೇಖಾತ್ಮಕ ಸಮೀಕರಣ ಲೀನಿಯರ್ ಈಕ್ವೇಶನ್ ಯಾವುದು ಅಂತ. ಫಸ್ಟ್ ಆಪ್ಷನ್ ಆಲ್ರೆಡಿ ಇಲ್ಲಿ ಕಾಣಿಸ್ತಾ ಇದೆ, x² ಅಂತ ಇರೋದ್ರಿಂದ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಆಗುತ್ತೆ. ಸೊ ಲೀನಿಯರ್ ಈಕ್ವೇಶನ್ ಅಲ್ಲ. ಸೊ ಆಪ್ಷನ್ 1 ರಾಂಗ್. ಅದೇ ರೀತಿ ಇಲ್ಲಿ ನೋಡಿ x = 1/4x ಅಂತ ಇದೆ. ಇದನ್ನ ಎರಡು ರೀತಿಯಲ್ಲಿ ನಾವೇನ್ ಮಾಡಬಹುದು, ಎಲಿಮಿನೇಟ್ ಮಾಡಬಹುದು. ಎರಡು ರೀತಿ ಅನ್ನೋದಕ್ಕಿಂತ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 4x × x ಏನಾಗುತ್ತೆ, ಅಲ್ಲಿ 4x² = 1 ಅಂತ ಆಗುತ್ತೆ. ಸೊ ಇದು ಕೂಡ ರೇಖಾತ್ಮಕ ಸಮೀಕರಣ ಅಲ್ಲ. ಸೊ ಆಪ್ಷನ್ 3 ರಾಂಗ್. ಇನ್ನು ಆಪ್ಷನ್ 4 ನೋಡಿ, ಇದನ್ನ ಒಳಗಡೆ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ 2 × 2 2 4y ಪ್ಲಸ್ 2 3 6 = ಇಲ್ಲಿ 6 + 4y ಅಂತ ಇದೆ. ನೋಡಿ 4y ಎರಡು ಕಡೆನೂ ವ್ಯಾನಿಶ್ ಆಯ್ತು. ಹಾಗಾಗಿ ಇದು ಕೂಡ ರೇಖಾತ್ಮಕ ಸಮೀಕರಣ ಅಲ್ಲ. ಸೊ ಆಪ್ಷನ್ 2 ಮಾತ್ರ ಉಳಿದಿದೆ, ಇದು ರೇಖಾತ್ಮಕ ಸಮೀಕರಣ. ಸಪೋಸ್ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2x ನ ಈ ಕಡೆ ತಗೊಂಡ್ಬಂದ್ರೆ 5x - 2x ಆಗುತ್ತೆ. ಅದೇ ರೀತಿ -3 ಕೂಡ ತಗೊಂಡ್ಬಂದ್ರೆ 6 + 3 = 0. 5x - 2x ಅಂದ್ರೆ 3x ಪ್ಲಸ್ 6 + 3 ಅಂದ್ರೆ 9 = 0. ನೋಡಿ ಇಲ್ಲೂ ಕೂಡ x ನ ಪವರ್ ಏನಿದೆ 1 ಇದೆ. ದೇರ್ಫೋರ್ ಇದು ಎಂತ ಈಕ್ವೇಶನ್ ಆಗುತ್ತೆ ಅಂತಂದ್ರೆ ರೇಖಾತ್ಮಕ ಸಮೀಕರಣ, ಲೀನಿಯರ್ ಈಕ್ವೇಶನ್. ಆಪ್ಷನ್ 2 ಕರೆಕ್ಟ್. 150 ಮತ್ತು ಅದಕ್ಕೆ ಸಮೀಪದ ಪೂರ್ಣ ವರ್ಗ ಸಂಖ್ಯೆಯ ನಡುವಿನ ವ್ಯತ್ಯಾಸವು. 150 ಇದೆ ಅಂತಂದ್ರೆ ಅದರ ಸಮೀಪದ ಪೂರ್ಣ ವರ್ಗ ಸಂಖ್ಯೆ ಯಾವುದು ಅಂತಂದ್ರೆ 144. ಯಾವ ಸಂಖ್ಯೆಯ ವರ್ಗ ಇದು? 12ರ ವರ್ಗ, 12² 144. ಓಕೆ, ಅದರ ನಡುವಿನ ವ್ಯತ್ಯಾಸ ಅಂತ ಕೇಳ್ತಾನೆ. ವ್ಯತ್ಯಾಸ ಅಂತ ಕಳೀರಿ. 150 - 144 ಕಳೆದ್ರೆ ಆನ್ಸರ್ ಎಷ್ಟು ಬರುತ್ತೆ? 6. ಸೊ ಆಪ್ಷನ್ 4 ಇಸ್ ಕರೆಕ್ಟ್. ಓಕೆ, ರೈಟ್. ಒಂದ್ ವೇಳೆ ಅದರ ಆಜುಬಾಜು ನೋಡಿದ್ರೆ 11² ಎಷ್ಟು ಬರುತ್ತೆ ಅಂದ್ರೆ 121. ಇನ್ನು 13² ಎಷ್ಟು ಬರುತ್ತೆ ಅಂದ್ರೆ 169 ಬರುತ್ತೆ. ಬಟ್ 169 ಬಹಳ ದೂರ ಆಯ್ತು, 19 ಬರುತ್ತೆ. 144 ವೆರಿ ಈಸಿ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ವೃತ್ತಕ್ಕೆ ಒಂದು ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ. ಒಂದು ಸರ್ಕಲ್ ಇದೆ ಅಂತ ಅನ್ಕೊಂಡ್ರೆ ಅದಕ್ಕೆ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಎಷ್ಟು ಟ್ಯಾಂಜೆಂಟ್ ಗಳನ್ನ ಡ್ರಾ ಮಾಡಬಹುದು ಅಂತ ಕೇಳ್ತಾರೆ. ಎಷ್ಟು ಟ್ಯಾಂಜೆಂಟ್ ಗಳನ್ನ ಡ್ರಾ ಮಾಡಬಹುದು ಅಂದ್ರೆ 2 ಟ್ಯಾಂಜೆಂಟ್ ಗಳನ್ನ ಮಾತ್ರ ಡ್ರಾ ಮಾಡಬಹುದು. ಇಲ್ಲಿಂದ ಈ ರೀತಿ ಒಂದು ಟ್ಯಾಂಜೆಂಟ್, ಈ ರೀತಿ ಒಂದು ಟ್ಯಾಂಜೆಂಟ್. ಸೊ ಎಷ್ಟು ಟ್ಯಾಂಜೆಂಟ್ ಗಳನ್ನ ಡ್ರಾ ಮಾಡಬಹುದು ಅಂತಂದ್ರೆ 2 ಸ್ಪರ್ಶಕಗಳನ್ನ ಎಳಿಬಹುದು. ಆಪ್ಷನ್ 3 ಕರೆಕ್ಟ್. 4y² - 3y³ + 9y⁷ ಬಹುಪದೋಕ್ತಿಯ ಡಿಗ್ರಿ. ಡಿಗ್ರಿ ಅಂತಂದ್ರೆ ವೇರಿಯಬಲ್ ಇರುತ್ತಲ್ಲ, ಅದರ ಹೈಯೆಸ್ಟ್ ಪವರ್ ಅನ್ನ ನಾವು ಡಿಗ್ರಿ ಅಂತ ಹೇಳ್ತೀವಿ. ಇಲ್ಲಿ ವೇರಿಯಬಲ್ ಯಾವುದು ಅಂದ್ರೆ y, ಅದರ ಹೈಯೆಸ್ಟ್ ಪವರ್ ಎಷ್ಟಿದೆ? 7 ಇದೆ. ಹಾಗಾಗಿ ಇದರ ಡಿಗ್ರಿ ಎಷ್ಟು ಅಂತಂದ್ರೆ ಆಪ್ಷನ್ 2 7. 7 ಇಸ್ ದ ಡಿಗ್ರಿ ಆಫ್ ದಿಸ್ ಪಾಲಿನಾಮಿಯಲ್. ನೆಕ್ಸ್ಟ್ ಒನ್, 7/19ರ ಸಮನಾದ ಭಾಗಲಬ್ಧ ಸಂಖ್ಯೆಯು. ಅಂದ್ರೆ ಸಮಾನ ಭಿನ್ನರಾಶಿ ಅಂತ ಹೇಳ್ತೀವಲ್ಲ, ಅದೇ ರೀತಿ ಭಾಗಲಬ್ಧ ಸಂಖ್ಯೆನಲ್ಲೂ ಕೂಡ ಸಮಾನ ಭಾಗಲಬ್ಧ ಸಂಖ್ಯೆಗಳಿರುತ್ತೆ. 7/19 ಸಮಾನ ಭಾಗಲಬ್ಧ ಸಂಖ್ಯೆ ಅಥವಾ ಸಮಾನ ಭಿನ್ನರಾಶಿನ ಯಾವ ರೀತಿ ಪಡಿತೀವಿ ನಾವು ಅಂತಂದ್ರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಸೇಮ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಸಪೋಸ್ ನಾ ಇಲ್ಲಿ 2 ಮತ್ತೆ 2 ಮಲ್ಟಿಪ್ಲೈ ಮಾಡಿದ್ರೆ 7 2 14, 19 2 38. ಅಂದ್ರೆ ಅಂಶ 14 ಇದ್ರೆ ಛೇದ ಎಷ್ಟಿರಬೇಕು? 38 ಇರಬೇಕು. ಇಲ್ಲಿ ಅಂಶ 14 ಇದೆ, ಛೇದ 57 ಇದೆ. ಸೊ ರಾಂಗ್. ಇನ್ನು ಛೇದ 38 ಇದ್ರೆ ಅಂಶ 14 ಇರಬೇಕು. ಛೇದ 38 ಇದೆ, ಅಂಶ 21 ಇದೆ. ಇದು ಕೂಡ ರಾಂಗ್. 7ಕ್ಕೆ ಎಷ್ಟು ಗುಣಾಕಾರ ಮಾಡಿದ್ರು 17/119 ಪಡೆಯಕ್ಕಾಗಲ್ಲ. ಇಲ್ಲಿ 21 ಇದೆ ಅಂತಂದ್ರೆ 7/19ಕ್ಕೆ ನಾವ್ ಎಷ್ಟು ಗುಣಾಕಾರ ಮಾಡಬೇಕು? 3/3. 7 3 21, 19 3 57. ಸೊ ಕರೆಕ್ಟ್ ಆಗಿದೆ. ಆಪ್ಷನ್ 3 ಕರೆಕ್ಟ್, ಆಪ್ಷನ್ 1 ರಾಂಗ್.
ಓಕೆ, ಈಗ 100 ಕ್ವಶನ್ ನೋಡಿ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಆನ್ಸರ್ ಯಾವಾಗಲೂ ಪಾಸಿಟಿವ್ ಬರಬೇಕು ಈ ಎಕ್ಸ್ಪ್ರೆಷನ್ಗೆ. ಸೊ ಆಪ್ಷನ್ 1 ರಾಂಗ್, ಆಪ್ಷನ್ 3 ರಾಂಗ್. ಇನ್ನು ಗುಣಾಕಾರ ಮಾಡಿ 3 18, 18 36, 36 36. ಸೊ ಆಪ್ಷನ್ 2 ಇಸ್ ಕರೆಕ್ಟ್, ಆಪ್ಷನ್ 4 ಇಸ್ ರಾಂಗ್. ನೆಕ್ಸ್ಟ್ ಕ್ವಶನ್, 2,-5 ಬಿಂದುವು ಕಾರ್ಟೇಶಿಯನ್ ಸಮತಲದ ಈ ಚತುರ್ಥಕದಲ್ಲಿದೆ. ಚತುರ್ಥಕ ಅಂದ್ರೆ ಕ್ವಾಡ್ರೆಂಟ್ ಅಂತ ಹೇಳ್ತೀವಿ ನೋಡಿ. ಈ ರೀತಿ ಕ್ವಾಡ್ರೆಂಟ್ಸ್ ಇರುತ್ತೆ. ಇದು ಫಸ್ಟ್ ಕ್ವಾಡ್ರೆಂಟ್, ಇದು ಸೆಕೆಂಡ್ ಕ್ವಾಡ್ರೆಂಟ್, ಇದು ಥರ್ಡ್ ಕ್ವಾಡ್ರೆಂಟ್ ಮತ್ತು ಇದು ಫೋರ್ತ್ ಕ್ವಾಡ್ರೆಂಟ್. ಇದು ಎಕ್ಸ್ ಆಕ್ಸಿಸ್, ಇದು ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್, ಇದು ನೆಗೆಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್. ಮೇಲ್ಗಡೆ ಪಾಸಿಟಿವ್ ಡೈರೆಕ್ಷನ್ ಆಫ್ ವೈ ಆಕ್ಸಿಸ್ ಇರುತ್ತೆ, ಕೆಳಗಡೆ ನೆಗೆಟಿವ್ ಡೈರೆಕ್ಷನ್ ಆಫ್ ವೈ ಆಕ್ಸಿಸ್ ಇರುತ್ತೆ. ಹಾಗಾದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬರಂತ ಪಾಯಿಂಟ್ ಯಾವ ಫಾರ್ಮಲ್ ಇರುತ್ತೆ ಅಂದ್ರೆ ಪ್ಲಸ್ ಪ್ಲಸ್ ಫಾರ್ಮಲ್ ಇರುತ್ತೆ. ಅಂದ್ರೆ ಎಕ್ಸ್ ಕೋಆರ್ಡಿನೇಟ್ ಕೂಡ ಪಾಸಿಟಿವ್ ನೋಡಿ, ಈ ಕಡೆನೂ ಪಾಸಿಟಿವ್ ಇದೆ, ಈ ಕಡೆನೂ ಪಾಸಿಟಿವ್ ಇದೆ. ಸೊ ಪ್ಲಸ್ ಪ್ಲಸ್ ಫಾರ್ಮಲ್ ಇರುತ್ತೆ. ಇನ್ನು ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬರುವಂತ ಪಾಯಿಂಟ್ ಯಾವ ಫಾರ್ಮಲ್ ಇರುತ್ತೆ ಅಂದ್ರೆ ಮೈನಸ್ ಪ್ಲಸ್ ಫಾರ್ಮಲ್ ಇರುತ್ತೆ. ಯಾಕಂದ್ರೆ ಎಕ್ಸ್ ಆಕ್ಸಿಸ್ ನೆಗೆಟಿವ್ ಇದೆ, ವೈ ಆಕ್ಸಿಸ್ ಪಾಸಿಟಿವ್ ಇದೆ. ಸೊ ಮೈನಸ್ ಪ್ಲಸ್. ಇನ್ನು ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ನೋಡಿ ಮೈನಸ್ ಮೈನಸ್, ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಇಲ್ಲಿ ಬರ್ತಕ್ಕಂಥ ಪಾಯಿಂಟ್ ನೆಗೆಟಿವ್ ನೆಗೆಟಿವ್ ಆಗಿರುತ್ತೆ. ಇನ್ನು ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಎಕ್ಸ್ ಪಾಸಿಟಿವ್ ಇದೆ, ವೈ ನೆಗೆಟಿವ್ ಇದೆ, ದೇರ್ ಫೋರ್ ಪ್ಲಸ್ ಮೈನಸ್ ಬರುತ್ತೆ. ಅಂದ್ರೆ ಎಕ್ಸ್ ಕೋಆರ್ಡಿನೇಟ್ ಪಾಸಿಟಿವ್ ಇರುತ್ತೆ, ವೈ ಕೋಆರ್ಡಿನೇಟ್ ನೆಗೆಟಿವ್ ಇರುತ್ತೆ. ನೋಡಿ ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ ಪಾಸಿಟಿವ್ ಇದೆ, ವೈ ಕೋಆರ್ಡಿನೇಟ್ ನೆಗೆಟಿವ್ ಇದೆ. ಸೊ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ಅಂದ್ರೆ ಫೋರ್ತ್ ಕ್ವಾಡ್ರೆಂಟ್, ಅಂದ್ರೆ 4ನೇ ಚತುರ್ಥಕ. ಸೊ ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಒನ್, ಚಿತ್ರದಲ್ಲಿ ಆಂಗಲ್ AGH ಇಲ್ಲಿದೆ ನೋಡಿ. AGH ಎಷ್ಟು ಡಿಗ್ರಿ ಇದೆ? 50 ಡಿಗ್ರಿ ಇದೆ. ಮತ್ತು AB ಸಮಾಂತರ CD, AB is parallel to CD ಆಗುವಂತೆ ಮಾಡಲು DHF ನ ಅಳತೆ. DHF ಅಂದ್ರೆ DHF. ಓಕೆ, ಇಲ್ಲಿ DHF ಇಲ್ಲಿ ಎಷ್ಟು ಇರಬೇಕು ಅಂತ ಅಂದ್ರೆ AB ಪ್ಯಾರಲಲ್ ಟು CD ಮಾಡ್ಬೇಕಂದ್ರೆ ಈ ಆಂಗಲ್ ಎಷ್ಟು ಡಿಗ್ರಿ ಇರಬೇಕು ಅಂತ ಕೇಳ್ತೇನೆ. ಓಕೆ, ಈಗ ನೋಡ್ರಿ, ಪ್ಯಾರಲ್ ಆಗ್ಬೇಕು ಅಂತಂದ್ರೆ ಆಲ್ಟರ್ನೇಟ್ ಆಂಗಲ್ಸ್ ಗಳು, ಪರ್ಯಾಯ ಕೋನಗಳು ಸಮನಾಗಿರ್ಬೇಕು, ಅನುರೂಪ ಕೋನಗಳು ಸಮನಾಗಿರ್ಬೇಕು, ಸಿಮಿಲರ್ ಆಂಗಲ್ಸ್ ಸಮನಾಗಿರ್ಬೇಕು. ಓಕೆ, ಈಗ AGH ಗೆ ಆಲ್ಟರ್ನೇಟ್ ಆಂಗಲ್ ಯಾವುದು ಅಂತಂದ್ರೆ GHD, ಇದು ಆಲ್ಟರ್ನೇಟ್ ಆಂಗಲ್. ಸೊ ಇಲ್ಲಿ 50 ಡಿಗ್ರಿ ಇದೆ ಅಂತಂದ್ರೆ ಇಲ್ಲೂ ಕೂಡ 50 ಡಿಗ್ರಿ ಇರಬೇಕು. ಪ್ಯಾರಲಲ್ ಆಗಬೇಕು ಅಂತಂದ್ರೆ ಆಗುವಂತೆ ಮಾಡಲು ಅಂತ ಹೇಳಿರೋದ್ರಿಂದ ಸೊ ಇಲ್ಲಿ 50 ಡಿಗ್ರಿ ಇದ್ರೆ ಇಲ್ಲೂ ಕೂಡ 50 ಡಿಗ್ರಿ ಮಾಡಿದಾಗ ಮಾತ್ರ AB ಮತ್ತು CD ಪ್ಯಾರಲ್ ಆಗ್ತವೆ. ಬಟ್ ನನಗೆ ಬೇಕಾಗಿರೋದು GHD, ಈ ಆಂಗಲ್ ಅಲ್ಲ ಬೇಕಾಗಿರೋದು, ಕೆಳಗಡೆ ಇರತಕ್ಕಂಥ ಈ ಆಂಗಲ್ ನಮ್ಗೆ ಬೇಕಾಗಿರೋದು DHF, ಈ ಕೋನ ಬೇಕು. ಆಮೇಲೆ ನೋಡಿ EF ಅನ್ನೋದು ಒಂದು ಸ್ಟ್ರೈಟ್ ಲೈನು. ಆ ಸ್ಟ್ರೈಟ್ ಲೈನ್ ಮೇಲೆ ಎರಡು ಆಂಗಲ್ಸ್ ಫಾರ್ಮ್ ಆಗಿದೆ. ಒಂದು 50 ಡಿಗ್ರಿ ಇದೆ, ಇನ್ನು ಕೆಳಗಡೆ ಎಷ್ಟಿದೆ ಗೊತ್ತಿಲ್ಲ. ಒಂದು ಸ್ಟ್ರೈಟ್ ಆಂಗಲ್ ಅನ್ನೋದು 180 ಡಿಗ್ರಿ ಇರೋದ್ರಿಂದ ಇಲ್ಲಿ 50 ಇದ್ರೆ ಇಲ್ಲಿ ಎಷ್ಟಿದ್ರೆ 180 ಆಗುತ್ತೆ ಅಂದ್ರೆ ಇಲ್ಲಿ 130 ಡಿಗ್ರಿ ಇದ್ರೆ ಮಾತ್ರ ಅದು ಒಟ್ಟು ಸಮ್ ಮಾಡಿದಾಗ 180 ಡಿಗ್ರಿ ಬರುತ್ತೆ. ದೇರ್ ಫೋರ್ ಇಲ್ಲಿ 50 ಇದೆ ಅಂತಂದ್ರೆ ಇಲ್ಲಿ ಬೇರೆ ದಾರಿನೇ ಇಲ್ಲ. ಇದಕ್ಕೆ ಎಷ್ಟು ಡಿಗ್ರಿ ಇರಬೇಕಾಗುತ್ತೆ ಅಂದ್ರೆ 130 ಡಿಗ್ರಿ ಇರಲೇಬೇಕಾಗುತ್ತೆ. ದೇರ್ ಫೋರ್ ಆಪ್ಷನ್ 3 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಕೊಟ್ಟಿರುವ ಚಿತ್ರದಲ್ಲಿ ABCD ಒಂದು ವಜ್ರಾಕೃತಿಯಾಗಿದೆ. AB ಈಕ್ವಲ್ ಟು 2x ಪ್ಲಸ್ 3 ಮತ್ತು AD ಈಕ್ವಲ್ ಟು 3x ಮೈನಸ್ 2 ಆದಾಗ x ನ ಬೆಲೆ. ನೋಡಿ, ವಜ್ರಾಕೃತಿ ಅಂತಂದ್ರೆ 4 ಬಾಹುಗಳು ಸಮನಾಗಿರುತ್ತೆ. 4 ಬಾಹುಗಳು ಸಮನಾಗಿರುತ್ತೆ. ಹಾಗಾಗಿ AB ವಿಲ್ ಬಿ ಈಕ್ವಲ್ ಟು AD. AB ಮತ್ತು AD ಕೂಡ ಸಮನಾಗಿರುತ್ತೆ. ಸಮನಾಗಿರೋದ್ರಿಂದ ಅವುಗಳನ್ನು ನಾವೇನ್ ಮಾಡೋಣ, ಈಕ್ವೇಟ್ ಮಾಡೋಣ. 2x ಪ್ಲಸ್ 3 ಈಕ್ವಲ್ ಟು 3x ಮೈನಸ್ 2. ಈಗ ಸಿಂಪ್ಲಿಫೈ ಮಾಡಿ 2x ಈ ಕಡೆ ಬರಲಿ, ಮೈನಸ್ 2 ಈ ಕಡೆ ಬರಲಿ. ಮೈನಸ್ 2 ಈ ಕಡೆ ಬಂದ್ರೆ ಪ್ಲಸ್ 2 ಆಯ್ತು. 3 ಪ್ಲಸ್ 2 ಈಕ್ವಲ್ ಟು 3x, ಪ್ಲಸ್ 2x ಈ ಕಡೆ ಬಂದ್ರೆ ಮೈನಸ್ 2x ಆಯ್ತು. 3 ಪ್ಲಸ್ 2 ಈಸ್ 5. 3x ಮೈನಸ್ 2x ಅಂತಂದ್ರೆ ಸಾರಿ 3x ಮೈನಸ್ 2x ಅಂದ್ರೆ ಜಸ್ಟ್ x. Therefore, the value of x is 5. x ನ ಬೆಲೆ ಎಷ್ಟು? 5. ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ತ್ರಿಜ್ಯವು 28 ಸೆಂಟಿಮೀಟರ್ ಆಗಿರುವ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದಲ್ಲಿನ ಕೇಂದ್ರದ ಕೋನವು 45 ಡಿಗ್ರಿ ಆದರೆ ಆ ತ್ರಿಜ್ಯಾಂತರ ಖಂಡವು ಹೊಂದಿರುವ ಕಂಸದ ಉದ್ದವು. ಈ ರೀತಿ ಒಂದು ಸರ್ಕಲ್ ಇದೆ. ಸೆಂಟರ್ ಅಲ್ಲಿ, ಇದು ಸೆಂಟರ್ ಅಂತ ಅನ್ಕೊಳ್ಳಿ. ಜಸ್ಟ್ ಇಲ್ಲಿ ಎಷ್ಟು ಡಿಗ್ರಿ ಫಾರ್ಮ್ ಆಗಿದೆ ಅಂದ್ರೆ 45 ಡಿಗ್ರಿ ಫಾರ್ಮ್ ಆಗಿದೆ. ಓಕೆ,
ಆ ರೇಡಿಯಸ್ ಎಷ್ಟಿದೆ ಅಂದ್ರೆ 28 ಸೆಂಟಿಮೀಟರ್ ಇದೆ. 28 ಸೆಂಟಿಮೀಟರ್ ಇದೆ. ನಮಗ್ ಬೇಕಾಗಿರೋದು ಏನು ಅಂತಂದ್ರೆ ಈ ಕಂಸ ಇದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೆ ಇರತಕ್ಕಂತ ಈ ಆರ್ಕ್ ನ ಲೆಂತ್ ಬೇಕಾಗಿದೆ ನಮಗೆ. ಈ ರೀತಿ ಇದ್ದಾಗ ಡಾಟಾ ಏನೇನು ಕೊಟ್ಟಿದ್ದಾರೆ ನೋಡಿ, ರೇಡಿಯಸ್ ಕೊಟ್ಟಿದ್ದಾರೆ 28 ಸೆಂಟಿಮೀಟರ್, ಇನ್ನು ಥೀಟಾ ಡಿಗ್ರಿ ಕೊಟ್ಟಿದ್ದಾರೆ 45 ಡಿಗ್ರಿ ಅಂತೇಳಿ. ನಾನ್ ಫೈಂಡ್ ಮಾಡಬೇಕಾಗಿರೋದು ಆರ್ಕ್ ಲೆಂತ್. ಫಾರ್ಮುಲಾ ಇದೆ, ಆರ್ಕ್ ಲೆಂತ್ ಈಕ್ವಲ್ ಟು 2πr ಇಂಟು ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಅಂತ ಇದೆ. ಇದು ಫಾರ್ಮುಲಾ ಟು ಫೈಂಡ್ ಆರ್ಕ್ ಲೆಂತ್. ಇಟ್ ಈಸ್ ಈಕ್ವಲ್ ಟು 2 ಇಂಟು ಪೈ ಅಂದ್ರೆ 22/7 ಅಂತ ಅನ್ಕೊಳ್ಳಿ ಅಂತ ಹೇಳಿದರೆ 22/7 ಇಂಟು ರೇಡಿಯಸ್ ಎಷ್ಟಿದೆ 28 ಇಂಟು ಥೀಟಾ ಎಷ್ಟಿದೆ 45 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ. ಆ ಡಿಗ್ರಿಗಳನ್ನು ನಾನು ಇಗ್ನೋರ್ ಮಾಡ್ತಿದ್ದೀನಿ. ಓಕೆ, ಸಿಂಪ್ಲಿಫೈ ಮಾಡೋಣ. 7 1 7 4 28, 9 5 45, 9 4 36, 0, 5 1 5 8 40. ಓಕೆ, 4 1 4 2 8, 2 1 2 1. ಸೊ ಎಲ್ಲಾ ಸಿಂಪ್ಲಿಫೈ ಮಾಡಿ ಆದ್ಮೇಲೆ ನನಗೆ ಆರ್ಕ್ ಲೆಂತ್ ಎಷ್ಟು ಸೆಂಟಿಮೀಟರ್ ಸಿಕ್ತು ಅಂದ್ರೆ 22 ಸೆಂಟಿಮೀಟರ್ ಸಿಕ್ತು. ದೇರ್ಫೋರ್ ಆಪ್ಷನ್ 2 ಈಸ್ ಕರೆಕ್ಟ್. ನೆಕ್ಸ್ಟ್ ಒನ್, 135 ಡಿಗ್ರಿ ಅಳತೆಯ ಕೋನದ ಸರಳ ಪೂರಕ ಕೋನ. ಸರಳ ಪೂರಕ ಕೋನ ಅಂದ್ರೂ ಒಂದೇ, ಪರಿಪೂರಕ ಕೋನ ಅಂದ್ರೂ ಒಂದೇ. ಓಕೆ, ಅದೇ ರೀತಿ 45 ಡಿಗ್ರಿ ಅಳತೆಯ ಕೋನದ ಲಂಬ ಕೋನ, ಪೂರಕ ಕೋನ, ಪೂರಕ ಪರಿಪೂರಕ ಅಂತ ಹೇಳ್ತೀವಲ್ಲ ಆ ರೀತಿ. ಇಲ್ಲಿ ಸರಳ ಪೂರಕ ಅಂತಂದ್ರೆ 135 ಡಿಗ್ರಿಗೆ ಎಷ್ಟನ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಆಗುತ್ತೆ ಅಂತ. ಸರಳ ಕೋನ ಆಗ್ಬೇಕು. ಸರಳ ಕೋನ ಆಗೋದಕ್ಕೆ 135 ಡಿಗ್ರಿಗೆ ಎಷ್ಟು ಆಡ್ ಮಾಡಬೇಕು? ಸೊ ಎಷ್ಟು ಆಡ್ ಮಾಡ್ಬೇಕು ನಾವು? 45 ಡಿಗ್ರಿ ಆಡ್ ಮಾಡಬೇಕು. ಅದೇ ರೀತಿ ಇಲ್ಲೂ ಅದೇ ಅರ್ಥ ಕೊಡುತ್ತೆ. 45 ಡಿಗ್ರಿ ಅಳತೆಯ ಕೋನದ ಲಂಬ ಕೋನದ ಪೂರಕ ಅಂದ್ರೆ ಲಂಬ ಕೋನ ಮಾಡೋದಕ್ಕೆ ಈ 45 ಡಿಗ್ರಿಗೆ ಎಷ್ಟನ್ನ ಆಡ್ ಮಾಡಬೇಕು ಅಂತ. ಇಲ್ಲೂ ಕೂಡ ನಾವೆಷ್ಟು ಆಡ್ ಮಾಡ್ಬೇಕಾಗುತ್ತೆ ಅಂದ್ರೆ 45 ಡಿಗ್ರಿ ಆಡ್ ಮಾಡ್ಬೇಕಾಗುತ್ತೆ. ಕೇಳಿರೋದೇನು ಅಂತಂದ್ರೆ ಆ ಎರಡು ಕೋನದ ಮೊತ್ತವು ಸಾಂಖ್ಯಿಕವಾಗಿ ಈ ರೀತಿಯ ಕೋನದ ಅಳತೆಯಾಗಿದೆ ಅಂತ. ಸೊ 135 ಡಿಗ್ರಿಗೆ ಎಷ್ಟನ್ನ ಆಡ್ ಮಾಡಿದ್ರೆ ಸರಳ ಕೋನ ಬರುತ್ತೆ ಅಂದ್ರೆ 45 ಡಿಗ್ರಿ. ಅದೇ ರೀತಿ 45 ಡಿಗ್ರಿಗೆ ಎಷ್ಟನ್ನ ಆಡ್ ಮಾಡಿದ್ರೆ ಲಂಬ ಕೋನ ಬರುತ್ತೆ, ಅದು ಕೂಡ 45 ಇದೆ. ಸೊ ಅವುಗಳ ಮೊತ್ತ 45 ಪ್ಲಸ್ 45 ಅಂದ್ರೆ 90 ಡಿಗ್ರಿ ಆಯ್ತು. ಹಾಗಾದ್ರೆ ಇದು ಎಂತ ಕೋನ ಅಂತಂದ್ರೆ ಒಂದು ಲಂಬ ಕೋನವಾಗಿದೆ. ಸೊ ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಒನ್, ಚಿತ್ರದಲ್ಲಿ AC ಈಕ್ವಲ್ ಟು BD ಆಗಿದೆ. AB ಮತ್ತು CD ಗಳ ನಡುವಿನ ಸಂಬಂಧವನ್ನು ಸೂಚಿಸುವ ಸರಿಯಾದ ಹೇಳಿಕೆ ಅಂತ ಕೇಳ್ತಾರೆ. ಡಾಟಾ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ AC ಈಕ್ವಲ್ ಟು BD ಅಂತ ಕೊಟ್ಟಿದ್ದಾರೆ. AC ಈಸ್ ನಥಿಂಗ್ ಬಟ್ AB ಪ್ಲಸ್ BC. ನೋಡಿ, ಇಲ್ಲಿಂದ ಇಲ್ಲಿವರೆಗಿದೆ AC. ಸೊ ಅದನ್ನ ನಾವು ಸಪರೇಟ್ ಆಗಿ ಬರೆಯೋದಾದ್ರೆ AB ಪ್ಲಸ್ BC ಅಂತ ಬರೀಬಹುದು. ಸೊ ಐ ವಿಲ್ ರೈಟ್ ಆಸ್ AB ಪ್ಲಸ್ BC ಈಕ್ವಲ್ ಟು, ಸಿಮಿಲರ್ಲಿ BD ಇಲ್ಲಿಂದ ಇಲ್ಲಿವರೆಗಿದೆ BD. ಇದನ್ನು ಕೂಡ ಏನಂತ ಬರೀತೀನಿ ನಾನು? BC ಪ್ಲಸ್ CD ಅಂತ ಬರೀತೀನಿ. ಸೊ BC ಪ್ಲಸ್ CD. ಎರಡು ಕಡೆ BC ಇದೆ, ಅದನ್ನ ಏನ್ ಮಾಡಬಹುದು? ಸಬ್ಟ್ರಾಕ್ಟ್ ಮಾಡಿ ಬಿಡಬಹುದು ಎರಡು ಕಡೆ. ದೇರ್ಫೋರ್ ವಿ ಗೆಟ್ AB ಈಕ್ವಲ್ ಟು CD. AB ಈಕ್ವಲ್ ಟು CD, ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 0.54 ಬಾರ್ ರ P/Q ರೂಪವು. ಸೊ ಇದು P/Q ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. X ಈಕ್ವಲ್ ಟು 0.54 ಬಾರ್ ಅಂತ ಇದೆ, ಅದರ ಅರ್ಥ 54 ಅನ್ನೋದು ರಿಪೀಟ್ ಆಗುತ್ತೆ ಅಂತ. ದೇರ್ಫೋರ್ 54 54 54 ಅಂತ ಇನ್ಫೈನೈಟ್ ಟರ್ಮ್ಸ್ ಅದೇನಾಗ್ತದೆ? ರಿಪೀಟ್ ಆಗ್ತಾ ಹೋಗ್ತದೆ. ಓಕೆ, ಈಗ ಎರಡು ಕಡೆ ನಾವೇನ್ ಮಾಡಬೇಕು? 100 ಇಂದ ಮಲ್ಟಿಪ್ಲೈ ಮಾಡಬೇಕು. ಈ ರೀತಿ ಮಾಡತಕ್ಕಂಥದ್ದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ, ಓಲ್ಡ್ ವಿಡಿಯೋಸ್ ನಲ್ಲಿ ನೀವು ವೆರಿಫೈ ಮಾಡಬಹುದು. ಏನ್ ಮಾಡ್ಬೇಕು ಅಂದ್ರೆ ಎಷ್ಟು ಸೆಟ್ ಆಫ್ ಡಿಜಿಟ್ಸ್ ರಿಪೀಟ್ ಆಗ್ತಾ ಇದೆಯಲ್ಲ ಅಷ್ಟು ಡಿಜಿಟ್ಸ್ ದಾಟಿ ಬರಬೇಕು ಒಂದು ಸೆಟ್. ಒಂದು ಸೆಟ್ ಅಂದ್ರೆ 54 ಅನ್ನೋದು ಒಂದು ಸೆಟ್. ಇಲ್ಲಿ ಈ 54 ಅನ್ನೋದು ಪ್ರತಿ ಸಾರಿ ರಿಪೀಟ್ ಆಗ್ತಾ ಇದೆ ಈ ಒಂದು ನಂಬರ್ ಅಲ್ಲಿ. ಹಾಗಾಗಿ ಎಷ್ಟನ್ನ ನಾನು ಎರಡು ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಈ 54 ನ ದಾಟಿ ಪಾಯಿಂಟ್ ಇಲ್ಲಿ ಬರುತ್ತೆ, ಡೆಸಿಮಲ್ ಪಾಯಿಂಟ್ ಅಂದ್ರೆ ನಾನು ಎರಡೂ ಕಡೆನು 100 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಎರಡು ಡಿಜಿಟ್ ಇದೆ. ಹಾಗಾಗಿ ಎರಡೂ ಕಡೆನು 100 ಇಂದ ಮಲ್ಟಿಪ್ಲೈ ಮಾಡಿದಾಗ ಈ ಡೆಸಿಮಲ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಬರುತ್ತೆ. ಸೊ ವಿ ವಿಲ್ ಗೆಟ್ 54 ಪಾಯಿಂಟ್. ನೆಕ್ಸ್ಟ್ 54 ರಿಪೀಟ್ ಆಗ್ತಾನೆ ಇರ್ತದೆ, ಇನ್ಫೈನೈಟ್ ನಂಬರ್ ಆಫ್ ಟೈಮ್ಸ್ ಅದು ರಿಪೀಟ್ ಆಗ್ತಾನೆ ಇರ್ತದೆ. ಇದನ್ನ ಈಕ್ವೇಶನ್ 1 ಅಂತ ಅನ್ಕೊಳ್ರಿ, ಇದನ್ನ ಈಕ್ವೇಶನ್ 2 ಅಂತ ಅನ್ಕೊಂಡು ಈಕ್ವೇಶನ್ 2 ಮೈನಸ್ ಈಕ್ವೇಶನ್ 1 ಮಾಡಿ. ಇಲ್ಲಿ 100 ಇದೆ, ಇಲ್ಲಿ 1 ಇದೆ. ಸೊ 100 ಮೈನಸ್ 1 ಅಂತಂದ್ರೆ ವಿ ಗೆಟ್ 99x. ಇಟ್ ಈಸ್ ಈಕ್ವಲ್ ಟು, ಇಲ್ಲಿ ಈಕ್ವೇಶನ್ 2 ನೋಡಿ ರೈಟ್ ಸೈಡ್ ಮಾತ್ರ ನಾನು ತೋರಿಸ್ತೀನಿ, 54.545454 ಅಂತ ಇನ್ಫೈನೈಟ್ ಟೈಮ್ಸ್ ಇದೆ.
ಇನ್ನು ಈಕ್ವೇಶನ್ 1 ಅಲ್ಲಿ ಏನಿದೆ ಅಂತಂದ್ರೆ 0.545454 ಅಂತ ಇದೆ. ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ ಎರಡು ಕಡೆನು ಎರಡು ನಂಬರ್ಸ್ ಅಲ್ಲಿ ಸೇಮ್ ನಂಬರ್ ಇರೋದ್ರಿಂದ 5454 ಅಂತ ಇರೋದ್ರಿಂದ ಸೊ ಅದೇನಾಗುತ್ತೆ ಅಂದ್ರೆ 0000 ಆಗ್ತದೆ. 54 ಮೈನಸ್ 0 ಅಂತಂದ್ರೆ 54. ಸೊ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ? 54.000, ನಥಿಂಗ್ ಬಟ್ 54. ಸೊ ಎಷ್ಟು ಬಂತು? 54 ಬಂತು. ನನಗೆ ಆಕ್ಚುಲಿ ಎಕ್ಸ್ ಬೇಕು. ಸೊ ವಿ ಗೆಟ್ 54/99. ಡಿವೈಡ್ ಮಾಡಿ 9×5=40, 9×6 = 54, 9 11. ಸೊ ಎಕ್ಸ್ ಈಕ್ವಲ್ ಟು 6/11. ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಒಂದು ಸಂಖ್ಯೆಯ 1/3ಕ್ಕೆ ಅದರ 1/5 ಅನ್ನು ಕೂಡಿದರೆ 32 ಬರುತ್ತದೆ. ಹಾಗಾದ್ರೆ ಆ ಸಂಖ್ಯೆಯು ಅಂತ ಕೇಳ್ತಾನೆ. ಆ ಸಂಖ್ಯೆ ಯಾವುದು ಅಂತ ಗೊತ್ತಿಲ್ಲ. ಸೊ ಎಕ್ಸ್ ಅಂತ ಅನ್ಕೊಳ್ಳೋಣ. ಒಂದು ಸಂಖ್ಯೆಯ 1/3ಕ್ಕೆ ಅಂದ್ರೆ ಎಕ್ಸ್ ನ 1/3 ಅಂತಂದ್ರೆ x/3. ಇದಕ್ಕೆ ಅದರ 1/5 ಅಂದ್ರೆ ಎಷ್ಟು? x/5 ಕೂಡಿದರೆ ಅಂತ ಹೇಳಿರೋದ್ರಿಂದ ಆಡ್ ಮಾಡಿದೆ. ನೋಡಿ, ಒಂದು ಸಂಖ್ಯೆ ಎಕ್ಸ್, ಅದರ 1/3 ಅಂದ್ರೆ x/3. ಅದನ್ನ ಬೇಕಿದ್ರೆ ಹಿಂಗ್ ಬರಿಬಹುದು, ಎಕ್ಸ್ ನ 1/3 ಅಂತ. ಎಕ್ಸ್ ನ 1/5 ಅಂದ್ರೆ ಎಕ್ಸ್ ಇಂಟು 1/5. ಸೊ ಮಲ್ಟಿಪ್ಲೈ ಮಾಡಿದಾಗ x/3 x/5 ಆಗುತ್ತೆ. ಕೂಡಿದರೆ ಅಂತ ಹೇಳಿದ್ರಿಂದ ಆಡ್ ಮಾಡಿದೀನಿ. ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿದಾನೆ? 32. ಈಗ ಎಲ್ಸಿಎಂ ತಗೊಂಡ್ರೆ 3 ಮತ್ತು 5ರ ಎಲ್ಸಿಎಂ 15 ಬಂತು. 5 ಇಲ್ಲಿಗೆ 3 ಇಲ್ಲಿಗೆ ಗುಣಾಕಾರ ಆದ್ರೆ ಇಲ್ಲಿ 5x ಪ್ಲಸ್ 3x ಆಗುತ್ತೆ. ಇಲ್ಲಿ 5, ಇಲ್ಲಿ 3. 5x plus 3x is nothing but 8x equal to 32. So 8x equal to 32 into 15. ಡಿವೈಡ್ ಮಾಡಿ 8 1 8 4 32. ಸೊ x equal to 15 4 60. ಸೊ ಆ ಸಂಖ್ಯೆ ಯಾವುದು ಅಂದ್ರೆ 60. ಸೊ ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್, 21 ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ. ತ್ರಿಜ್ಯದ ಅಳತೆ ಕೊಟ್ಟಿದ್ದಾರೆ r equal to 21 ಸೆಂಟಿಮೀಟರ್. ಅರ್ಧಗೋಳ ಅಂತ ಹೇಳಿದರೆ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಿದೆ ಅಂತಂದ್ರೆ 2πr² ಅಂತ ಇದೆ. 2πr². ಸೊ ಇಟ್ ಈಸ್ ಈಕ್ವಲ್ ಟು 2 ಇಂಟು ಪೈ ಅಂದ್ರೆ 22/7 ಇಂಟು r² ಅಂತ ಹೇಳಿದಾನೆ. ಸೊ 21 ಇಂಟು 21. 7 ಅಂದ್ರೆ 7 3 21. ಓಕೆ, 3 6, 22 ಇಂಟು 6 ಇಂಟು 21. ಮೊದಲಿಗೆ ಇದನ್ನ ನಾನು ಗುಣಾಕಾರ ಮಾಡ್ಕೊಂಡ್ ಬಿಡ್ತೀನಿ. 22 ಇಂಟು 21. 2 1 2, 2 4, 4 2 6, 2 4 462 ಬರುತ್ತೆ. ನೀವು ಬೇಕಿದ್ರೆ ಅದನ್ನ ವೆರಿಫೈ ಮಾಡಬಹುದು. ಇಪ್ಪತ್ತೊಂದು 2 42, 21 42, 4 42. ಎಸ್, 462. 462 ಇಂಟು 6. 6 12, 6 36, 1 37, 6 4 24, 3 27. ಸೊ 2772 ಸೆಂಟಿಮೀಟರ್ ಸ್ಕ್ವೇರ್. 2772. ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್ ಒನ್, ಚಿತ್ರದಲ್ಲಿ ಕೋನ ABD 125 ಡಿಗ್ರಿ. ಎಲ್ಲಿದೆ ABD? ಇಲ್ಲಿದೆ. ABD 125 ಡಿಗ್ರಿ ಇದೆ. ಕೋನ ACE ಆಂಗಲ್ ACE 130 ಡಿಗ್ರಿ ಆದ್ರೆ ಆಂಗಲ್ A ಅದರ ಅಳತೆಬೇಕು. ಓಕೆ, ನೋಡ್ರಿ, DE ಅನ್ನೋದು ಒಂದು ಸ್ಟ್ರೈಟ್ ಲೈನ್, ಒಂದು ಸರಳ ರೇಖೆ ಆಗಿರೋದ್ರಿಂದ ಇಲ್ಲಿ 130 ಇದೆ ಅಂತಂದ್ರೆ ಇಲ್ಲಿ ಎಷ್ಟು ಇರಬೇಕು? ಇಲ್ಲಿ 50 ಡಿಗ್ರಿ ಇರಲೇಬೇಕು. ಯಾಕಂದ್ರೆ ಎರಡನ್ನ ಆಡ್ ಮಾಡಿದಾಗ 180 ಡಿಗ್ರಿ ಬರಬೇಕು. ಅದೇ ರೀತಿ ಇಲ್ಲಿ ಎಷ್ಟು ಡಿಗ್ರಿ ಬರಬೇಕು ಅಂತಂದ್ರೆ 125 ಇದೆ. ಸೊ ಇಲ್ಲಿ 55 ಡಿಗ್ರಿ ಇರಲೇಬೇಕು. ಯಾಕಂದ್ರೆ 125 ಪ್ಲಸ್ 55 ಎಷ್ಟಾಗುತ್ತೆ? 180 ಡಿಗ್ರಿ ಆಗುತ್ತೆ. ಇನ್ನು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗ್ಬೇಕಲ್ಲ. ಹಾಗಾಗಿ 55 ಪ್ಲಸ್ 50 ಎರಡನ್ನ ಆಡ್ ಮಾಡಿದ್ರೆ 55 ಪ್ಲಸ್ 50ನ ಆಡ್ ಮಾಡಿದ್ರೆ 105 ಡಿಗ್ರಿ ಬಂತು. 105 ಡಿಗ್ರಿಗೆ ಎಷ್ಟನ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಆಗುತ್ತೆ? 75 ಡಿಗ್ರಿ. ಸೊ ಆಪ್ಷನ್ 4 ಕರೆಕ್ಟ್. ಇಲ್ಲಿ 75 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಟೋಟಲ್ 180 ಡಿಗ್ರಿ. ತ್ರಿಭುಜದ ಒಳಕೋನಗಳ ಮೊತ್ತ 180 ಆಗ್ಬೇಕಲ್ಲ. ಸೊ ಆಪ್ಷನ್ ಆಪ್ಷನ್ 4 75 ಡಿಗ್ರಿ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 4 ಕೆಂಪು ಪೆನ್ನುಗಳು ಮತ್ತು 5 ಕಪ್ಪು ಪೆನ್ನುಗಳಿರುವ ಒಂದು ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಹೊರತೆಗೆಯಲಾಗಿದೆ. ಆ ಪೆನ್ನು ಕೆಂಪು ಆಗದಿರುವ ಸಂಭವನೀಯತೆ. ನೋಡಿ, ಕೆಂಪು ಆಗದಿರುವ ಕೆಂಪುನ ಬಿಟ್ಟು ಬೇರೆ ಅದು. N ಆಫ್ S ಸ್ಯಾಂಪಲ್ ಸ್ಪೇಸ್ ಎಷ್ಟಿದೆ? 4 + 5 ಒಟ್ಟು 9 ಪೆನ್.
ಅದರಲ್ಲಿ ನನಗೆ ಬೇಕಾಗಿರೋಂಥ ಇವೆಂಟ್ ಯಾವುದು ಅಂದ್ರೆ ಕೆಂಪು ಆಗದಿರುವ ಅಂದ್ರೆ ಕೆಂಪು ಬಿಟ್ಟು ಕಪ್ಪಾಗಿರಬೇಕು. ಸೊ 5. ಸೊ ಪ್ರಾಬಬಿಲಿಟಿ ಏನಿದೆ ಫಾರ್ಮುಲಾ, ಪ್ರಾಬಬಿಲಿಟಿ ಆಫ್ ಇ ಈಕ್ವಲ್ ಟು ಎನ್ ಆಫ್ ಇ ಡಿವೈಡ್ ಬೈ ಎನ್ ಆಫ್ ಎಸ್ ಅಂತ ಇದೆ. ದೇರ್ಫೋರ್ 5/9 ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್, ಒಂದು ಘನಾಕೃತಿಯ ಮುಖಗಳ ಸಂಖ್ಯೆ ಮತ್ತು ಅಂಚುಗಳ ಸಂಖ್ಯೆಗಳು ಕ್ರಮವಾಗಿ 6 ಮತ್ತು 12 ಆಗಿವೆ. ಆ ಘನಾಕೃತಿಯಲ್ಲಿ ಶೃಂಗಗಳ ಸಂಖ್ಯೆ, ಮುಖಗಳು ಅಂತಂದ್ರೆ ಫೇಸಸ್ ಎಫ್ ಎಷ್ಟಿದೆ 6, ಇನ್ನು ಅಂಚುಗಳು ಅಂತಂದ್ರೆ ಎಡ್ಜಸ್ ಇ ಈಕ್ವಲ್ ಟು 12. ನಾವು ಫೈಂಡ್ ಮಾಡಬೇಕಾಗಿರೋದು ವರ್ಟಿಸಸ್ ವಿ ಈಕ್ವಲ್ ಟು ಕ್ವೆಶ್ಚನ್. ಒಂದು ಫಾರ್ಮುಲಾ ಇದೆ ಎಫ್ ಪ್ಲಸ್ ವಿ ಈಕ್ವಲ್ ಟು ಇ ಪ್ಲಸ್ 2 ಅಂತೇಳಿ. ಎಫ್ ಪ್ಲಸ್ ವಿ ಈಕ್ವಲ್ ಟು ಇ ಪ್ಲಸ್ 2 ಅಂತ ಫಾರ್ಮುಲಾ ಇದೆ. ಎಫ್ ಅಂದ್ರೆ 6, ವಿ ಅಂದ್ರೆ ಗೊತ್ತಿಲ್ಲ, ಇ ಅಂದ್ರೆ 12 ಪ್ಲಸ್ 2, 12 ಪ್ಲಸ್ 2 ಅಂದ್ರೆ 14 ಆಯ್ತು. 6 ಈ ಕಡೆ ಬಂದ್ರೆ -6, 14 -6 ಅಂತಂದ್ರೆ 8. ಸೊ ವರ್ಟಿಸಸ್ ಎಷ್ಟಿರುತ್ತೆ? 8 ವರ್ಟಿಸಸ್ ಇರುತ್ತೆ. ಸೊ ಆಪ್ಷನ್ 1 ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 4 ಸೆಂಟಿಮೀಟರ್ ಉದ್ದದ ಬಾಹುವಿನ ಒಂದು ಸಮಬಾಹು ತ್ರಿಭುಜವನ್ನು ತಂತಿಯ ತುಂಡು ಬಳಸಿ ತಯಾರಿಸಲಾಗಿದೆ. ತಂತಿಯನ್ನು ನೇರಗೊಳಿಸಿ ನಂತರ ಚೌಕಾಕಾರಕ್ಕೆ ಬದಲಿಸಿದಾಗ ಚೌಕದ ಪ್ರತಿ ಬಾಹುವಿನ ಉದ್ದ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಒಂದು ಸಮಬಾಹು ತ್ರಿಭುಜ ಇದೆ, ಅದರ ಪ್ರತಿ ಬಾಹುವಿನ ಅಳತೆ ಎಷ್ಟಿದೆ ಅಂದ್ರೆ 4 ಸೆಂಟಿಮೀಟರ್. ಅಂದ್ರೆ ಇಲ್ಲಿ 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್ ಆಯ್ತು. ಒಂದು ತಂತಿ ಬಳಸಿ ಮಾಡಿರೋದ್ರಿಂದ ತಂತಿಯ ಒಟ್ಟು ಉದ್ದ ಎಷ್ಟಾಗುತ್ತೆ ಅಂದ್ರೆ 4 + 4 + 4 12 ಸೆಂಟಿಮೀಟರ್ ಆಯ್ತು ತಂತಿಯ ಒಟ್ಟು ಉದ್ದ. ಇದನ್ನ ಬಳಸಿ ಮತ್ತೊಮ್ಮೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಚೌಕಾಕಾರಕ್ಕೆ ಮಾಡ್ತಾರೆ. ಚೌಕಾಕಾರ ಮಾಡಿದ್ರೆ ಅರ್ಥ ಏನು ಅಂತಂದ್ರೆ ಪೆರಿಮೀಟರ್ ಆಫ್ ಸ್ಕ್ವೇರ್ ಈಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಯಾಕಂದ್ರೆ ಇದೇ 12 ಸೆಂಟಿಮೀಟರ್ ಉದ್ದದ ತಂತಿಯನ್ನೇ ಬಳಸಿ ಅವ್ರೇನ್ ಮಾಡ್ತಾ ಇದ್ದಾರೆ, ಇಲ್ಲಿ ಒಂದು ಚೌಕ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಆ ಚೌಕದ ಸುತ್ತಳತೆ ಪೆರಿಮೀಟರ್ ಎಷ್ಟು ಸೆಂಟಿಮೀಟರ್ ಅಂದ್ರೆ 12 ಸೆಂಟಿಮೀಟರ್. ಚೌಕದ ಸುತ್ತಳತೆ 12 ಸೆಂಟಿಮೀಟರ್ ಆದ್ರೆ ಪ್ರತಿ ಬಾಹುವಿನ ಉದ್ದ ಎಷ್ಟಾಗ್ತದೆ ಅಂತ ಕೇಳ್ತಾರೆ. ಸುತ್ತಳತೆ ಸೂತ್ರ ಏನಿದೆ ಅಂದ್ರೆ 4 ಇಂಟು ಬಾಹು ಅಥವಾ ಒಂದು ಸೈಡ್ ಈಕ್ವಲ್ ಟು 12 ಸೆಂಟಿಮೀಟರ್. ಸೊ ಡಿವೈಡ್ ಮಾಡಿದ್ರೆ 4 3 12. ನೋಡಿ, ಪ್ರತಿ ಬಾಹು 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ ಇತ್ತು ಅಂದ್ರೆ ಟೋಟಲ್ ಎಷ್ಟಾಗುತ್ತೆ? 12 ಸೆಂಟಿಮೀಟರ್ ಆಗುತ್ತೆ. ಸೊ ಪ್ರತಿ ಬಾಹು ಎಷ್ಟು ಸೆಂಟಿಮೀಟರ್ ಇರಬೇಕಾಗುತ್ತೆ? ಅಲ್ಲಿಗೆ 3 ಸೆಂಟಿಮೀಟರ್ ಇರಬೇಕು. ಆಪ್ಷನ್ 4 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ತ್ರಿಭುಜ ಎಬಿಸಿ ಯಲ್ಲಿ ಕೋನ ಸಿ ಲಂಬಕೋನವಾಗಿದೆ. ಎಸಿ 5 ಸೆಂಟಿಮೀಟರ್ ಮತ್ತು ಬಿಸಿ 12 ಸೆಂಟಿಮೀಟರ್ ಆದರೆ ತ್ರಿಭುಜ ಎಬಿಸಿಯ ಸುತ್ತಳತೆ. ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ ನಮಗೆ. ರೈಟ್ ಆಂಗಲ್ ಟ್ರಯಾಂಗಲ್ 90 ಡಿಗ್ರಿ ಎಲ್ಲಿದೆ ಅಂದ್ರೆ ಸಿ, ಇದು ಸಿ. ಇನ್ನು ಉಳಿದಂತ 2 ವರ್ಟಿಸಸ್ಗಳು ಎ ಬಿ ಆಯ್ತು. ಸಿ 90 ಡಿಗ್ರಿ ಆಗಿದೆ. ಇನ್ನು ಎ ಸಿ ಎಷ್ಟು ಕೊಟ್ಟಿದ್ದಾರೆ? 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಬಿ ಸಿ 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಪೈಥಾಗೋರಸ್ ಥಿಯರಮ್ ಯೂಸ್ ಮಾಡಿದ್ರೆ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್. ಇಲ್ಲಿ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್. ಬಿ ಸಿ ಸ್ಕ್ವೇರ್ ಅಂತಂದ್ರೆ 12 ಸ್ಕ್ವೇರ್, ಎ ಸಿ ಸ್ಕ್ವೇರ್ ಅಂದ್ರೆ 5 ಸ್ಕ್ವೇರ್. 12 ಸ್ಕ್ವೇರ್ ಅಂದ್ರೆ 144, 5 ಸ್ಕ್ವೇರ್ ಅಂದ್ರೆ 25. 144 ಪ್ಲಸ್ 25 ಅಂದ್ರೆ 169. ಇದೇನಿದು ಎ ಬಿ ಸ್ಕ್ವೇರ್ ಆಯ್ತು. ಹಾಗಾದ್ರೆ ಎ ಬಿ ಅಂತಂದ್ರೆ 169ರ ವರ್ಗಮೂಲ ಎಷ್ಟಾಯ್ತು? ಅಲ್ಲಿಗೆ 13. ಸೊ ಎ ಬಿ ಎಷ್ಟಾಗುತ್ತೆ? 13. ನಮ್ಗೆ ಬೇಕಾಗಿರೋದು ಸುತ್ತಳತೆ. ಸುತ್ತಳತೆ ಅಂದ್ರೆ ಈ 3 ನಂಬರ್ಗಳನ್ನ ಆಡ್ ಮಾಡಬೇಕು. 13 ಪ್ಲಸ್ 12 ಅಂತಂದ್ರೆ 25, ಮತ್ತೆ ಇದೊಂದು 5ನ ಕೂಡಿಸಿದ್ರೆ ಎಷ್ಟು ಬರುತ್ತೆ? 30 ಸೆಂಟಿಮೀಟರ್. ಸೊ ಸುತ್ತಳತೆ 30 ಸೆಂಟಿಮೀಟರ್. ಆಪ್ಷನ್ 4 ಕರೆಕ್ಟ್. ಇನ್ನು ಮ್ಯಾಥಮೆಟಿಕ್ಸ್ ನ ಲಾಸ್ಟ್ ಕ್ವಶನ್ ಇದು. ಒಂದು ಸಂಖ್ಯೆಯ 4/5ರಷ್ಟು ಅದೇ ಸಂಖ್ಯೆಯ 3/4ರಷ್ಟಕ್ಕಿಂತ 4 ಹೆಚ್ಚು ಆದರೆ ಆ ಸಂಖ್ಯೆಯು ಅಂತ ಕೇಳ್ತಾರೆ. ಸೊ ಆ ಸಂಖ್ಯೆ ಯಾವ್ದಂತ ಗೊತ್ತಿಲ್ಲ, ಎಕ್ಸ್ ಆಗಿರ್ಲಿ. ಇದರ 4/5ರಷ್ಟು ಅಂತಂದ್ರೆ 4/5x ಅಂತ ಅರ್ಥ. ಇದು ರಷ್ಟು ಅದೇ ಸಂಖ್ಯೆಯ, ಇದು ಅದೇ ಸಂಖ್ಯೆಯ ಅಂತಂದ್ರೆ ಎಕ್ಸ್ ನ 3/4ರಷ್ಟಕ್ಕಿಂತ ಅಂದ್ರೆ 3/4x ಗಿಂತ 4 ಹೆಚ್ಚು ಅಂದ್ರೆ +4 ಇಷ್ಟಿದೆ. ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಇದನ್ನ ಲೆಫ್ಟ್ ಸೈಡ್ ತಗೊಂಡ್ಬರೋಣ. 4x/5 ಮೈನಸ್ 3/4x ಈಕ್ವಲ್ ಟು 4. ಎಲ್ಸಿಎಂ ತಗೊಂಡ್ರೆ ಎಲ್ಸಿಎಂ ಎಷ್ಟು ಬರುತ್ತೆ? 5 ಮತ್ತು 4ರ ಲಸ 5 4 20 ಬಂತು. ಈ 4ನ ಇಲ್ಲಿ ಗುಣಾಕಾರ ಮಾಡ್ರಿ, 5ನ ಇಲ್ಲಿ ಗುಣಿಸಿದ್ರೆ 4 4 16x ಮೈನಸ್ 5 3 15x ಈಕ್ವಲ್ ಟು 4. 16x ಅಲ್ಲಿ 15x ಹೋದ್ರೆ x/20 ಈಕ್ವಲ್ ಟು 4. ಈ 20ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x ಈಕ್ವಲ್ ಟು 20 × 4 ಅಂದ್ರೆ 80. ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂದ್ರೆ 80.
ಸೊ ಆಪ್ಷನ್ 3 ಈಸ್ ಕರೆಕ್ಟ್. ಸೊ ಇಲ್ಲಿಗೆ ಮ್ಯಾಥಮೆಟಿಕ್ಸ್ ಪಾರ್ಟ್ ಮುಗೀತು. ಅಂದ್ರೆ ಪೆಡಗಾಗಿ ನಾನು ಟಚ್ ಮಾಡಿಲ್ಲ. ಓಕೆ.